ಪುರಸಭೆ ತೆರವು ಕಾರ್ಯಾಚರಣೆ ಬೀದಿಗೆ ಬಿದ್ದಿವೆ ಕುಟುಂಬಗಳು. ಸಂತ್ರಸ್ತರಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲದೆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಪುರಸಭೆ ತೆರವು ಕಾರ್ಯಾಚರಣೆಯಿಂದ ಇದೀಗ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇದು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪುರಸಭೆ ಮಾಡಿರುವಂತಹ ಕೆಲಸ. ವಾಸಿಸಲು ಸ್ಥಳ ಇಲ್ಲದೆ 8 ಕುಟುಂಬಗಳು ಇಲ್ಲಿ ಪರದಾಟವನ್ನ ಅನುಭವಿಸ್ತಾ ಇವೆ. ಸರ್ಕಾರಿ ಶಾಲೆಯಲ್ಲಿ ಇದೀಗ ಕುಟುಂಬಗಳು ಆಶ್ರಯವನ್ನ ಪಡೆದಿವೆ. ಮಹಾಲಿಂಗಪುರ ಪಟ್ಟಣದಲ್ಲಿ ನಿನ್ನೆ ತೆರವು ಕಾರ್ಯಾಚರಣೆ ನಡೆದಿತ್ತು. ಅನಧಿಕೃತವಾಗಿ ಶೆಡ್ ನಿರ್ಮಿಸಿ ವಾಸ ಅಂತ ಹೇಳಿ ಪುರಸಭೆಯ ಅಧಿಕಾರಿಗಳು ತೆರವನ್ನಗೊಳಿಸಿದ್ರು. ಒಟ್ಟು 30 ಕುಟುಂಬಗಳ ಶೆಡ್ ಅನ್ನ ತೆರವುಗೊಳಿಸಿದ್ರು ಅಧಿಕಾರಿಗಳು. 20 ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಉಳಿದವರು ಇದೀಗ ಅತಂತ್ರರಾಗಿದ್ದಾರೆ. ಮಕ್ಕಳು, ಮಹಿಳೆಯರು, ವೃದ್ಧರಿರೋ ಕುಟುಂಬಗಳನ್ನ ತಿರುಗಿಯೂ ನೋಡಿಲ್ಲ ಅಧಿಕಾರಿಗಳು. ಇವರು ಅನಧಿಕೃತವಾಗಿ ಶೆಡ್ಗಳನ್ನ ಕಟ್ಕೊಂಡಿದ್ರು ಅಂತ ಹೇಳಿ ಪುರಸಭೆ ಅಧಿಕಾರಿಗಳು ಅದನ್ನ ತೆರವುಗೊಳಿಸಿದ್ದು ಬಡ ಕುಟುಂಬಗಳ ನೆರವಿಗೆ ಬಂದಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವೀಣಾ ಕಾಶಪ್ಪನವರು ಜಿಲ್ಲಾಧಿಕಾರಿ ನೆರವಿನಿಂದ ಸರ್ಕಾರಿ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಈಗ ಆಶ್ರಯವನ್ನ ನೀಡಲಾಗಿದೆ. ನಿರಾಶ್ರಿತರ ಕುಟುಂಬಗಳಿಗೆ ಪರ್ಯಾಯವಾಗಿ ವಸತಿ ಕಲ್ಪಿಸಲು ಆಗ್ರಹವನ್ನ ಮಾಡಲಾಗಿದೆ. ಇದೀಗ ರಜೆ ಇದೆ, ಹಾಗಾಗಿ ಪರ್ಯಾಯ ವ್ಯವಸ್ಥೆ ಶಾಲೆಗಳಲ್ಲಿ ಈಗ ಮಾಡಲಾಗಿದೆ. ಆದರೆ ಶಾಲೆ ಇದ್ದಂತಹ ಸಂದರ್ಭದಲ್ಲಿ ಏನಾದರೂ ಈಗ ತೆರವುಗೊಳಿಸುವಂಥ ಕೆಲಸ ಮಾಡಿದ್ರೆ ಎಲ್ಲಿ ಕಳುಹಿಸಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ್ಯಕ್ಚುಲಿ ಅನ್ಯಾಯ ಭಾಳ ಆಗೈತ್ರಿ. ಪಾಪ ಜನಕ್ಕೆ ಒಟ್ಟೆ ಆ್ಯಕ್ಚುಲಿ ಈಗ ಚೀಫ್ ಆಫೀಸರ್ ಆಗಲಿ, ತಹಸೀಲ್ದಾರ್ ಆಗಲಿ, ಏನೂ ಒಂದು ನೋಟಿಸ್ ಇಲ್ಲ, ಒಂದು ಏನೂ ಇಲ್ಲ. ತಕ್ಷಣ ಒಟ್ಟು ನಸಕ್ನೆ 5 ಗಂಟೆಗೆ 3 ಗಂಟೆಗೆ ಮೆಸೇಜ್ ಮಾಡೋದು, ಎರಡೆಲ್ಲತ್ತು ಬಂದು ಈ ಥರ ಅಮಾಯಕರ ಜೋಡಿ ಚಲ್ಲಾಟ ಆಡತ್ತಾರೆ. ತಕ್ಷಣ ಅವರು ಒಟ್ಟು ಈ ನಮ್ಮ ಭಾಗದಿಂದ ಹೊರಗೆ ಮೊದಲು ಅವ್ರನ್ನ ವರ್ಗಾವಣೆ ಮಾಡಿಸ್ಬೇಕು. ಯಾಕಂತ ಕೇಳಿದ್ರೆ ಇವ್ರು ಈ ಬಡ್ರ ಪರವಾಗಿ ಇಲ್ಲವಂಥ ಅಧಿಕಾರಿಗಳು ಅಲ್ಲಿ ಇವರೆಲ್ಲ ಬರೀ ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಸೌದಿ ಸಾಹೇಬ್ರಿಗೆ ಇದೇ ಹೇಳೋದು, ಅವರು ಸ್ಟೇಟ್ಮೆಂಟ್ ಕೊಡಾಕತ್ತಾರೆ. ಎಂಥದ ಬಡ್ರ ಪರವಾಗಿ 15 ವರ್ಷ MLA ಅದ ಈ ಕ್ಷೇತ್ರದಾಗ. ಈಗ ಈ ಮಾಯಲಿಂಗಪುರದಾಗ ಏನು ಘಟನೆ ಆಗತ್ತೈತೆ ಅನ್ನೋದು ಅವ್ರಿಗೆಲ್ಲನೂ ಗಮನಕ್ಕೆ ಐತಿ. ಮತ್ತು ಈ ವಾರ್ಡ್ನಿ ಮೆಂಬರ್ಸ್ ಅದಕ್ಕೆ BJP ಅವ್ರು ಅದಾರ. ಆದ್ರೂ ಅವ್ರು ಏನು ಮಾಡ್ಲಾರ ಅಮಾಯಕರು ಚಲಾಟ ಆಡೋವಂಥ MLA ಅವರು ಮೊದಲು ಚಲಾಟ ಆಡತ್ತಾರೆ. ಆ್ಯಕ್ಚುಲಿ ಈ ಥರ ಆಗಬಾರ್ದು. ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ MLA ಅವರು ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ನಾವು ಕಂಟಿನ್ಯೂ ಹೋರಾಟವನ್ನು ಚಾಲೂ ಇಡ್ತೀವಿ. ಅದು ಏನಾಗತ್ತೆ ಆಯ್ಲಿ ಒಮ್ಮೆ ನಮಗೆ ಸಾಮಾನು ಸುದೇ ತೆಗಿ ಕೊಡ್ಲಾರ್ದ ಎಲ್ಲ ಎಳೆದೆಳೆದು ಒಯ್ದು ಶೆಡ್ಗಳನ್ನು ನಾಶ ಮಾಡೋದು ಮಾಡ್ಯಾರ. ನಮಗೆ ಭಾಳ ಅಂದ್ರೆ ಭಾಳ ನುಕ್ಸಾನ್ ಆಗೈತೆ ರೀ. ನಮಗೆ ಮೇಮೇಲೆ ಹಾಕೊಳ್ಳೋ ಅರಿವಿ ಬಿಟ್ಟು ಬೇರೆ ಉಣ್ಣಾಕಾಗಲಿ ತಿನ್ನಾಕಾಗಲಿ ಏನೂ ಸಿಕ್ಕಿಲ್ಲ ನಮಗೆ. ಅದನ್ನು ನಮಗೆ ಮರಗ ನೋಡೋಕ್ಕಾಗಲಾರ್ದ ವೀಣಾ ಕಾಶಪ್ಪನವರವರು ನಮಗೆ ಫೋನ್ ಮಾಡಿ ಏನೇನು ಆಯ್ತು ಅಂತ ವಿಚಾರ ಮಾಡಿದ್ರು. ವಿಚಾರ ಮಾಡೋದು DC ಅವ್ರ ಜೋಡಿ ಮಾತಾಡಿಕಿಸಿಂದ ಇದು ಇಲ್ಲೇ ಸರ್ಕಾರ ಶಾಲೆ ಐತ್ರಿ. ಈ ಸರ್ಕಾರ ಶಾಲೆ ಒಳಗೆ ನಮಗೆ ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಯಾರ. ಊಟ ಎಲ್ಲ ಏನು ಇದ್ದಿಲ್ಲ ರೀ. ರಾತ್ರಿ ಮಳೆ ಬಂದೈತಿ ರೀ. ಇದು ಊಟದ ವ್ಯವಸ್ಥೆ ಎಲ್ಲ ಏನೂ ಇಲ್ಲ. ಯಾರೋ ಪುರಸಭೆ ಅಧಿಕಾರಿಗಳಾಗಲಿ ಯಾರೋ ಆಗಲಿ ಇಲ್ಲಿ ಬಂದಿಸಿಂದ ನಿಮಗೆ ಏನು ಬೇಕು ಬೇಡ ಏನೂ ಕೇಳಿಲ್ಲ ನಮಗೆ ಇದುವರೆಗೂ. ಆದರೂ ದಯಮಾಡಿ ನಮ್ಮ ಜಾಗ ಹೋಗ್ಯಾವ, ನಮಗೆ ಮನೆ ಇಲ್ಲ ಏನಿಲ್ಲ. ಕೆಲವು 3,000 4,000 ಒಂದೊಂದು ರೂಮ್ ಬಾಡಿಗೆ ಇಡೋದಕ್ಕಿಂತ ಮನೆಯೊಳಗಿನ ಸಾಮಾನುಗಳು ತೊಯ್ಬಾರ್ದು ಮಳೆಗೆ ತೆಗಿಸಿಂದ ಅಲ್ಲಿ ಹೋಗೋದಕ್ಕಿಂತ ಕಾಲು ಇಡಕ್ಕೆ ಜಾಗಿಲ್ಲ ಅಲ್ಲಿ. ಅಂಥ ಪರಿಸ್ಥಿತಿ ಒಳಗೆ ಇಲ್ಲಿ ಬಂದು ಅದೀವ್ರಿ ನಾವು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ವೀಣಾ ಕಾಶಪ್ಪನವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ವೀಣಾ ಕಾಶಪ್ಪನವರು, ಈಗ ಒಂದು ನೋಟಿಸ್ ಅನ್ನ ಕೊಡೋದೇನೆ ಇಲ್ಲಿ ಅನಧಿಕೃತವಾಗಿ ಶೆಡ್ಗಳು ಇತ್ತು ಅಂತ ಹೇಳಿ ತೆರವುಗೊಳಿಸುವಂತಹ ಕೆಲಸ ಆಗಿದೆ ಅಂತ ನೋಟಿಸೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಸೋದಕ್ಕಾಗಿ ಅವರಿಗೆ ಸರ್ಕಾರಿ ಶಾಲೆಗಳಲ್ಲಿ ಈಗ ಆಶ್ರಯವನ್ನು ಕೊಡಿಸುವಂತಹ ಕೆಲಸ ಮಾಡಿದಿರಿ. ಏನು ಆಗಿದೆ ಆಕ್ಚುಲಿ? ನೋಟಿಸ್ ಅನ್ನ ಕೊಟ್ಟಿರ್ಲಿಲ್ವಾ? ಈಗ ಪರ್ಯಾಯ ವ್ಯವಸ್ಥೆ ಮುಂದೆ ಹೇಗೆ? ಈಗ ನಾನು ನಿನ್ನೆಯಿಂದ ನಾನು ಊರಲ್ಲಿಲ್ಲ, ಬೆಂಗಳೂರಲ್ಲಿ ಇದ್ದೆ ಆಕ್ಚುಲಿ ಬೇರೆ ಕೆಲ್ಸದ ಮೇಲೆ. ಆ ಒಂದ್ ನಿಟ್ಟಿನಲ್ಲಿ ನಿನ್ನೆ ನನ್ಗೆ ದೂರವಾಣಿ ಕರೆ ಮಾಡಿ ಸಂತ್ರಸ್ತರೆಲ್ಲ ಹೆಣ್ಮಕ್ಳು ಅಳೋದಕ್ ಸ್ಟಾರ್ಟ್ ಮಾಡಿದ್ರು. ಮೇಡಮ್ ಈ ತರ ಹೊರಗ್ ಹಾಕಿದ್ದಾರೆ ಅಂತ ಹೇಳಿದಾಗ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾಗ ಕಳೆದ 4 ವರ್ಷದ ಹಿಂದೆ ಅವರಿಗೆ ಅಲ್ಲಿ ಸ್ಥಳಾಂತರಗೊಳಿಸಿ ಇಲ್ಲಿ ಇರಿ ಅಂತ ಹೇಳಿ ಅಲ್ಲಿರುವಂತ ಅವಾಗಿದ್ದಂತ ಪುರಸಭೆ ಸದಸ್ಯರುಗಳಾಗಿರ್ಬೋದು ಬೇರೆ ಯಾರು ಅಲ್ಲಿ ಇರಿ ಅಂತ ಹೇಳಿ ಅವ್ರಿಗೆ ಅಲ್ಲಿ ಇರ್ಸಿದ್ದಾರೆ ಒಂದು ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಅಂತ ಹೇಳಿದ್ರು. ಅಲ್ಲೆಲ್ಲ ಅವರಿಗೆ GPS ಮಾಡೋದ್ರ ಮುಖಾಂತರ ಆಗಿರ್ಬೋದು, ಅವ್ರಗಳಿಗೆ ಮನೆ ಕೊಡ್ತೀವಿ ಅಂತ ಹೇಳೋದಾಗಿರ್ಬೋದು, ಅವರು ಅದು ಬಂದು ನಂಬ್ಕೊಂಡು ಶೆಡ್ ಹಾಕೊಂಡು ಅಲ್ಲೇ ಅವ್ರು ನೆಲೆಸಿದ್ದಾರೆ. ಬೇರೆ ಬೇರೆ ತರ ವ್ಯವಹಾರಗಳನ್ನು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದ್ರ ನಡುವೆ ಇವತ್ತು ಒಂದು ಮಾನವೀಯತೆ ನಾವು ಮೆರಿಬೇಕಾಗಿತ್ತು. ಒಂದು ನೋಟಿಸ್ ಅನ್ನ ಅವ್ರು ಹೇಳ್ತಾ ಇದಾರೆ 1 ವರ್ಷದಿಂದ ಅಂತ ಹೇಳಿದ್ದಾರೆ, ಬಟ್ ನೋಟಿಸ್ ಯಾವ್ದನ್ನು ಕೊಟ್ಟಿಲ್ಲ ಅಂತ ಹೇಳಿ ಸಂತ್ರಸ್ತರು ಹೇಳ್ತಾ ಇರೋದು. ಏನೇ ಇದ್ರೂ ಕೂಡ ಇವಾಗ ತೆರವುಗೊಳಿಸ್ಬೇಕು ಅಂತಂದ್ರೆ ಅವರಿಗೆ ಮುಂಜಾಗ್ರತಾ ಕ್ರಮವಾಗಿ ಬೇರೆ ಕಡೆ ಅವರಿಗೆ, ಅದರಲ್ಲಿ ನಿರಾಶ್ರಿತರು 30 ಕುಟುಂಬಗಳಿದೆ. 30 ಕುಟುಂಬದಲ್ಲಿ 8 ಕುಟುಂಬಗಳು ಒಂದು ನಿವೇಶನಗಳು ಹೊಂದಿರ್ಬೋದು ಅನ್ಸುತ್ತೆ. ಅದನ್ನ ಬಿಟ್ಟು ಇನ್ನೆಲ್ಲ ಕುಟುಂಬಗಳು ನಿರಾಶ್ರಿತರಾಗಿರೋದ್ರಿಂದ
ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡೋದ್ರ ಮೂಲಕ ಬೇರೆ ಕಡೆ ಒಂದು ಜಾಗವನ್ನ ಗುರುತಿಸಿ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿ, ಇದು ಒಂದು ಸರ್ಕಾರಿ ಜಾಗ ಅಂತ ಹೇಳ್ತಾ ಇದ್ರೆ ಅದನ್ನ ತೆರವುಗೊಳಿಸ್ಬೇಕು ಅಂತ ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ತೆರವುಗೊಳಿಸಿದ್ರೆ ಅನುಕೂಲ ಆಗ್ತಿತ್ತು. ಅವ್ರಿಗೆ ಮೊದಲನೇ ತಿಳಿಸಿ ಇದ್ರದ್ದು ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಾಗ್ತಿತ್ತು ಅಂತೇಳಿ ನನ್ನ ಭಾವನೆ. ಜೊತೆಗೆ ಇವತ್ತು ಸಾಯಂಕಾಲದವರೆಗೂ ಅವರೆಲ್ಲರೂ ಕೂಡ ರಸ್ತೆ ಮೇಲೆ ಇದ್ರು. ಇದು ನನಗೆ ಬಹಳ ದುಃಖ ತಂದಂತ ಒಂದು ನೋವಿನ ಸಂಗತಿ. ಇವತ್ತು ನನ್ನ ಜಿಲ್ಲೆ ಜನರು ನಾನು ಹುಸ್ಸರು ಅನ್ಕೊಂಡೋಳು ನಾನು. ಇವತ್ತು ಅವ್ರು ರಸ್ತೆ ಮೇಲೆ ಇದ್ದಿದ್ದು ನನಗೆ ಹೋಟೆಲ್ ಕಳ್ಳು ಕಿವಿಸ್ ಬಂದಂಗ ಅನಿಸ್ತು. ಈ ತರ ಅಂತ ಹೇಳಿ ಮಹಿಳೆಯರು ಹತ್ತಾಗ ನಾನು DC ಮೇಡಮ್ ಅವ್ರಿಗೆ ಅವಾಗ AC ಮೇಡಮ್ ಅವ್ರಿಗೆ ಮಾತಾಡಿ, ಮೇಡಮ್ ಇವತ್ತು ಯಾರು ಜನಪ್ರತಿನಿಧಿಗಳು ಅಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದಾರೆ, ನೀವು ತಕ್ಷಣ ಒಂದು ಮಾನವೀಯತೆಗೋಸ್ಕರನಾದ್ರೂ ಅವ್ರನ್ನ ಸರ್ಕಾರಿ ಶಾಲೆಗಳು ಈಗಾಗಲೇ ರಜಾ ಇರೋದ್ರಿಂದ ಅಲ್ಲಿಗಾದ್ರೂ ಶಿಫ್ಟ್ ಮಾಡ್ಕೊಡಿ ಅವ್ರನ್ನ. ಮುಂದಿನ ವ್ಯವಸ್ಥೆ ನಾನು ಸಚಿವರ ಹತ್ರ ಆಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡ್ತೀನಿ. ಇಬ್ರು ಕೂಡ ಇವಾಗ ಗುಜರಾತ್ ಒಂದು ಸಮಾವೇಶದಲ್ಲಿ ಇರೋದ್ರಿಂದ ನಾನು ಈಗಾಗಲೇ ಸಚಿವರ ಹತ್ರನೂ ಕೂಡ ಮಾತಾಡೋದಕ್ಕೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದೀನಿ. ಅವ್ರ PS ಗಳಿಗೆಲ್ಲ ನಾನು ಡೀಟೇಲ್ಸ್ ಅನ್ನ ಕಳಿಸಿ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಇದನ್ನ ಆಕ್ಚುಲಿ ಏನಾಗಿದೆ ಅಂತ ಹೇಳಿ. ಪರ್ಯಾಯ ವ್ಯವಸ್ಥೆ ಆಗ್ಲಿ ಅವರಿಗೂ ಅಂತ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್ ವೀಣಾ ಕಾಶ್ಯಪ್.